ಹಲೋ ಗೈಸ್, ಕಣಿ ಇವತ್ತು ಬಂಗಡಿ ಮೀನು ತಗೊಂಡಿದೆ. ಈ ಬಂಗಡಿ ಮೀನು ಏನು ಹೇಳೋದಂದರೆ 100 ರೂಪಾಯಿಗೆ 11 ಬಂಗಡಿ ಮೀನಿತ್ತು. ಇದ್ರಂಗೆ ನಾನೊಂದು ಮಸಾಲ ಫ್ರೈ ಮಾಡಿದೆ, ಹಂಗಂದೇಳಿ ಹೇಳಿ ಕೊಡ್ತಾ ಇದ್ದೆ. ಮತ್ತು ಉಳಿದಿದ್ದೆಲ್ಲ ಮಾಮೂಲಿ ಫ್ರೈ ಮಾಡುವ, ನಿನ್ನೆದು ಸಾರಿತ್ತು. ಸೊ ಹಂಗೆ ಅಪ್ಕೊಯ್ ಬಂಗುಡೆ ಮೀನಿನ ಮಸಾಲ ಫ್ರೈ ಮಾಡಿದೆ ಹಂಗಂದೇಳಿ ಕಾಮ ಮೀನನ್ನೀಗ ಚಂದ ಮಾಡಿ ಕೊಯ್ಕಂತೆ ನಾನು. ಕಣಿ ಎಷ್ಟು ಲಾಯ್ಕಿತ್ತು ಗಣಿ ಮೀನು, ಫ್ರೆಶ್ ಇತ್ತು. 100 ರೂಪಾಯಿಗೆ 11 ಬಂಗಡಿ. ಕಣಿ ಚಂದ ಮಾಡಿ ಈಗ ನಾನೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಇದಕ್ಕೆ ಮಧ್ಯೆ ಮಧ್ಯೆ ಹೀಗೆ ಕಟ್ ಹಾಕೋಕ್ಕೆ, ಯಾಕಂತ ಹೇಳಿದ್ರೆ ಮಸಾಲೆ ಚಂದ ಮಾಡಿ ಹಿಡಿಕಲ್ದ. ಸೊ ಹಂಗೆ ಅಪ್ಕೊಯ್ ನಾನು ಚಂದ ಮಾಡಿ ಎಲ್ಲ ಮೀನುಗಳಿಗೂ ಹೀಗೆ ಮಧ್ಯೆ ಮಧ್ಯೆ ಭಾಗ ಮಾಡಿ ಇಟ್ಟಿದೆ. ಸೊ ಇದರಲ್ಲಿ ಈಗ ನಾನೊಂದು 3 ಮೀನು ಅಥವಾ 4 ಮೀನನ್ನು ನಾನು ಮಸಾಲ ಫ್ರೈ ಮಾಡುತ್ತೆ. ಉಳಿದ ಮೀನೆಲ್ಲ ಮಾಮೂಲಿ ಫ್ರೈ ಮಾಡುವ ಅಂದೇಳಿ, ಯಾಕಂದರೆ ಮಸಾಲ ಫ್ರೈ ನಾನು ಮಾಡಿದಾಗಲೆಲ್ಲ ಆಯ್ಕತ್ತಿದ್ದಿತ್ತು. ಸೊ ಹಂಗಾಗಿ ಅದಕ್ಕೆ ಎಂತೆಲ್ಲ ಬೇಕಂದೇಳಿ ನಾನೀಗ ನಿಮ್ಗೆ ಹೇಳ್ತೆ. ಕಾಣ್ಲಕ್ಕೆ ನೀವು ಸ್ವಲ್ಪ ಒಂದು ಬಿಸಿ ಇಪ್ಪಂತಹ ನೀರಿಗೆ ನಾವು ಇದನ್ನು ಹಾಕೋದೀಗ. ಬಿಸಿ ನೀರಿಗೆ ಹಾಕಿಟ್ರೆ ಸ್ವಲ್ಪ ಅದು ಹಾಗೆ ಬಿಸಿ ನೀರಂಗೆ ಅದನ್ನ ಥರ ಇರ್ಕಂಗೆ ನೆನೆ ಹಾಕೋಕೆ. ಇದೆಲ್ಲ ಒಂದು 5 ಸ್ಟಾರ್ ಹೋಟೆಲ್ ಇದೆಲ್ಲ ಐಡಿಯಾ ಇದು. 4 ಮೀನಿಗೆ ಎಷ್ಟು ಬೇಕು ಅಷ್ಟು ಹಾಕ್ರೆ ಸಾಕು, ನಾವು ಹೆಚ್ಚು ಹಾಕೋದು ಬೇಡ. ನಂಗೆ ಇಷ್ಟು ಸಾಕಂತ ಅನಿಸ್ತು, ಅದಕ್ಕೆ ನಾನು ಇಷ್ಟು ಹಾಕ್ತಾಯಿದ್ದೆ. ಈಗ ಎಂತೆಲ್ಲ ಸಾಮಾನು ಬೇಕಂದೇಳಿ ಹೇಳ್ತೇನೆ. ಏನೆಲ್ಲ ಐಟಮ್ ಬೇಕಂದೇಳಿ ಹೇಳಿದ್ರೆ, ಹಸಿಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಕಾಳುಮೆಣಸು, ಓಂಕಾಳು, ಜೀರಿಗೆ, ಹುಳಿ, ಇದಿಷ್ಟು. ಇಲ್ಲಿ ಕಾಣಿ ಮೆಣಸು ಯಾವ ರೀತಿ ಕಲರ್ ಇದಾಗ್ತೈತಂದೇಳಿ ಹೇಳಿ, ಒಳ್ಳೆ ನೆನಿತಾ ಇತ್ತು. ಸ್ವಲ್ಪ ಕರಿಬೇವು ಸಮೇತ ಬೇಕು. ಸೊ ಹಾಗಾಗಿ ಕೊಯ್ಕ ಬಂದಿಟ್ಟಿದೆ ನಾನು ಫ್ರೆಶ್. ಎಲ್ಲ ಒಣಕಟ್ಟಿ ಇದ್ದಿತ್ತು, ಅಂದರೆ ನಿನ್ನೆಲ್ಲ ತಗೊಬಂದಿಟ್ಟದ್ದು. ಬಟ್ ಅದು ನಂಗೆ ಇಷ್ಟ ಆಗ್ತಿಲ್ಲ, ನಮಗೇನಿದ್ರು ಫ್ರೆಶ್ಶೇ ಬೇಕು. ಹಂಗೆ ನಾನು ಇದನ್ನು ಕೊಯ್ಕೊಂಡು ಬಂದೆ. ಕಣೀಗ ಮಿಕ್ಸಿಗೆ ಹಾಕಿಟ್ಟಿದೆ ನಾನು ಮೆಣಸನ್ನು. ಈಗ ಒಂದೊಂದು ಐಟಮ್ ಇಲ್ಲಿದ್ದನ್ನೆಲ್ಲವನ್ನು ಇದಕ್ಕೆ ಹಾಕುವ. ಬೇವಿನ ಸೊಪ್ಪೆಲ್ಲ ಹಾಕೊಂಡಿದೆ. ಈಗ ಕಂಡಕ್ಕೆ ಅದನ್ನು ತೊಳೆದು ಚಂದ ಮಾಡಿ ಕಂಡು ಹಾಕಬೇಕು. ಇದಕ್ಕೀಗ ಸ್ವಲ್ಪ ಅರಿಶಿಣ, ಎಷ್ಟು ಉಪ್ಪು ಬೇಕೋ ಅಷ್ಟು ಕಂಡು ಹಾಕರಿಸಿ. ಇದೀಗ ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿ ಮುಚ್ಚಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬ. ಇದ್ರ ಮಿಕ್ಸಿ ಮುಚ್ಚಳ ತೆಗಿತಾ ಇದ್ದೆ ಕಣಿ. ಇದನ್ನೆಂತ ಗೊತ್ತಾ, ಹೆಚ್ಚು ಸಣ್ಣ ಮಾಡೋಕ್ಕಿಲ್ಲ, ಒಂಥರ ಜರಿ ಬರಿ ಮಾಡಿ ಕಡಿಕ. ಇದೇ ಒಂಥರ ಚಂದ ಹಾಕೋದಿದ್ದು. ಇಷ್ಟು ಲಾಯ್ಕಿದೆ ಹದ. ಕಣಿ ಮಸಾಲೆ ಎಷ್ಟು ಚಂದ ಹದ ಆಯ್ತಂದೇಳಿ. ಕಡೋಕಲ್ಲಂಗೆ ಕಡ್ದಿರಿ ಇನ್ನೂ ಚಂದ ಆತೀತ. ಬಟ್ ನಂಗೆ ಕಡೋಕೆಲ್ಲ ಬತ್ತಿಲ್ಲ. ಹಂಗಪ್ಕೊಯ್ ನಾವು ಮಿಕ್ಸಿ ಹಂಗೆ ಕಡೋದು. ಇದು ಇನ್ನೊಂಚೂರು ಸಣ್ಣ ಏರಿನೂ ಲೈಕ್ ಆತಿತ್ತು. ಬಟ್ ಇರಲಿ ಪರವಾಗಿಲ್ಲ, ನಾವೇನು ಹೋಟ್ಲಿಗೆ ಮಾಡ್ತಾಯಿಲ್ಲ ಅಲ್ಲ, ಮನೆಯವರಿಗೆ ಮಾಡ್ತಾ ಇರ್ಬೋದು. ಸೊ ಹಂಗಾಗಿ ಈಗ ಇದಕ್ಕೆ ನಾನು ಮೀನು ಹಾಕ್ತೆ. ಮೀನಿಗೆಲ್ಲ ಮಸಾಲೆ ಹಾಕುವ. ನಂಗೆ ಅದು ಮಸಾಲೆ ಸ್ವಲ್ಪ ಇದ್ದಷ್ಟು ಒಳ್ಳೆಯದು. ಅದರೊಳಗೆ ಫುಲ್ ಮಸಾಲೆ ಇಡೋಕ್ಕಾಗ ಹೀಗೆ ಈ ಥರ ಎಲ್ಲ ಹಚ್ಚೋದು. ಚಂದ ಮಾಡಿ ಮಸಾಲೆ ಹಿಡೀಲಿ ಅಕ್ಕ. ಹಾಗೆ ಎಲ್ಲ ಮೀನಿಗೂ ಹಿಂಗೆ ಹಾಕು. 4 ಮೀನು. ಸೊ ಹಂಗೆ ಇಷ್ಟು ಸಾಕು. ಮೀನು ಒಳಗೆಲ್ಲ ಹಿಂಗೆ ಹಾಕಿ ಇಡ್ಕ. ಅಷ್ಟೊತ್ತಿ ಚಂದ ಹಿಡಿತು. ನಾಲ್ಕು ಜನರಿಗೆ 4 ಮೀನು ಸಮ ಆಯಿತು. ಓಕೆ, ಮೀನೆಲ್ಲ ಚಂದ ಮಾಡಿ ಹುಗ್ದಿಡುವ. ಅಷ್ಟೊತ್ತಿಗೆ ಮಸಾಲೆ ಎಲ್ಲ ಒಳ್ಳೆ ಹಿಡಿತು. ಆ ಹುಳಿ ಉಪ್ಪು ಖಾರ ಎಲ್ಲ ಚಂದ ಹಿಡ್ದು ಮೀನಂಬುದು ಹೊಸ ರೀತಿಯ ಮಸಾಲೆಯನ್ನು ಟ್ರೈ ಮಾಡಿತ್ತು. ನೀವು ಮಾಡಿ. ಫ್ರಿಜ್ಜಲ್ಲಿ ಇಟ್ಟಂಥ ಮೀನನ್ನೀಗ ಹೊರಗಿಟ್ಟಿದ್ದೆ ನಾನು. ಸೊ ಇದೀಗೆಲ್ಲ ಒಳ್ಳೆ ಮಸಾಲೆ ಹಿಡ್ದಿತ್ತು. ಇದೀಗ ನಾವು ಫ್ರೈ ಮಾಡುವ ಟೈಮ್.
ಕಣಿ ಬಾಣಲಿನ ನಾನು ಬಿಸಿ ಹಾಕೋಕ್ಕೆ ನಾನೀಗ ಗ್ಯಾಸ್ ಮೇಲೆ ಇಟ್ಟಿದೆ. ನಾನು ಎಂಥದಕ್ಕೆ ಬೇವಿನ ಸೊಪ್ಪನ್ನು ಕರೆಕ್ಟಾಗಿ ಕಂಡ್ಕೊಂಡು ನೀವು ಹಾಕಿ ಅಂದಲ್ಲಿ ಹೇಳ್ತೇನೆ ಹೇಳಿದ್ರೆ ಇದಕ್ಕೆ ಕಣಿ ಯಾವ ಥರ ಎಲ್ಲ ಬಲಿ ಕಟ್ಟಿರತ್ತ ಇದನ್ನೆಲ್ಲ ನಾವು ಹಾಕೋಕ್ಕಾಗ ಅದಕ್ಕೋಸ್ಕರ ಚಂದ ಮಾಡಿ ಕಂಡು ಈ ಎಲೆನೆಲ್ಲ ಬಿಸಾಡ್ಕ. ಕಾವಲಿ ಬಿಸಿ ಆದ್ಮೇಲೆ ಈಗ ಎಣ್ಣೆ ಹಾಕಿದೆ, ನಾನು ತೆಂಗಿನ ಎಣ್ಣೆ, ಶುದ್ಧ ತೆಂಗಿನ ಎಣ್ಣೆನೇ ನಾನು ಉಪಯೋಗಿಸೋದು. ಇದಕ್ಕೆ ನಾನು ಓಂ ಕಾಳು ಹಾಕಿದೆ. ಈಗ ಬೇವಿನ ಸೊಪ್ಪು ಹಾಕ್ತಾ ಇದ್ದೆ. ನಾನು ಫಸ್ಟಿಗೆ ಈಗ ಮಸಾಲೆ ಎಲ್ಲ ತೆಗೆದು ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೆ. ಅಂದರೆ ಫಸ್ಟಿಗೆ ಹೀಗೆ ಮಾಡ್ತಾ ಫುಲ್ ಘಮ 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 ಬರ್ತಾಯಿತ್ತು. ಆ ಬೆಳ್ಳುಳ್ಳಿ ಇದು ಮತ್ತು ಮೆಣಸೆಲ್ಲ ಹಾಕೋದೆಲ್ಲ ಒಳ್ಳೆ ಪರಿಮಳ ಬರ್ತಾಯಿತ್ತು. ಇದೀಗ ಮಚ್ಚಿ ಹಾಕಿದೆ. ಚೂರು ಮಸಾಲೆ ಬಿಡಲಿಲ್ಲ, ನಿಮ್ಗೆ ಕಪ್ಪು ತೋರ್ತಿತ್ತು ಸಾಕು. ಬಟ್ ಇದು ನಾನು ಮತ್ತೆ ಇದ್ರದ್ದು ಸ್ಪೆಷಲ್ ಇತ್ತು ಕಾಯಿ. ಈಗ ಫ್ರೈನ ನಾನು ತೆಗೆದಿಟ್ಟಿದೆ. ಫುಲ್ ಬೆಂದಾದ್ರ ಮೇಲೆ ಈಗ ವಾಪಸ್ ನಾನು ಬಾಣಲಿಗೆ ಚೂರು ಎಣ್ಣೆ ಕಮ್ಮಿ ಇದ್ದಿತ್ತು, ಸೊ ಹಂಗಾಗಿ ಚೂರು ಎಣ್ಣೆ ಹಾಕಿದೆ. ಇದಕ್ಕೀಗ ನಾವು ಪೇಸ್ಟನ್ನು ಹಾಕಕ್ಕೆ, ಅದೀಗ ಒಂಚೂರು ಕೋಲ್ಡ್ ಇಪ್ಪು ಹಾಕೆಲ್ಲ ಇದನ್ನು ನಾವು ಎಷ್ಟು ಬೇಕಷ್ಟೇ ಹಾಕಬೇಕು. ಅಂದರೆ 2 ಮೀನು ಹಾಕಕ್ಕೆ ಇಷ್ಟು ಹಾಕ್ತಾ ಇದ್ದೇನೆ. ಇಷ್ಟು ಸಾಕು. ಇದನ್ನೀಗ ಲಾಯ್ಟ್ ಮಾಡಿ ನಾವು ಫ್ರೈ ಮಾಡ್ತೀವಿ. ಅಂದರೆ ಚಂದ ಮಾಡಿ ಮಸಾಲೆ ಎಷ್ಟು ಘಮ ಘಮ ಬರ್ತೈತಂದರೆ ನೀವು ಮಾಡಿ ತಿಂದರೆ ನೀವೇ ಹೇಳ್ತೀವಿ. ಇಷ್ಟೆಲ್ಲ ಪರಿಮಳ ಬರ್ತೈತಂದರೆ ತುಂಬ ಲೈಕ್ ಹುಳಿ ಮುಂಚಿದೆ ಸ್ಮೆಲ್, ಆದರೆ ಒಳ್ಳೆ ಪರಿಮಳ ಬರ್ತೈತೆ. ಈಗ ಇದು ಸ್ವಲ್ಪ ಹಿಂಗೆ ಇರಲಿ ಅಡಿಗೆಯಲ್ಲಿ. ಹೀಗೆ ಇದಕ್ಕೀಗ ನಾವು ಬೇಯಿಸಿರುವಂಥ ಮೀನನ್ನು ಹಾಕಮ್ಮ. ಮೀನು ಹಾಕ್ಕೊಂಡು ಅದ್ರ ಮೇಲೆ ಈ ಮಸಾಲೆನೆಲ್ಲ ಇದ್ರ ಮೇಲೆ ಹಾಕು. ಹೀಗೆ ಹೀಗೆಲ್ಲ ಉದ್ದಿ ಹೊಡಿ. ಇಲ್ಲಿಗೆ ಕೇಲ್ ಕತಮ್ ನಾಟಕ ಬಂತು. ಇಷ್ಟೇ, ಹೆಂಗಿತ್ತು ಕಣಿ ಮಸಾಲ ಫ್ರೈ. ಒಂದ್ಸಲ ಬೇಕಾದರೆ ಇದನ್ನು ಉಲ್ಟಾ ಬೇಕಾದ್ರೆ ಉಲ್ಟನ್ನು ಮಾಡ್ಲಕ್ಕ. ಅಷ್ಟೊತ್ತಿ ಮಸಾಲೆ ಬಿಟ್ಟು ಹಾಕ್ತಿಲ್ಲ. ರುಚಿಕರವಾದ ಮಸಾಲ ಫ್ರೈ ರೆಡಿ. ಈಗ ನಾನು ಮಸಾಲ ಫ್ರೈ ಮಾಡಿದೆ, ಅದನ್ನು ಟೇಸ್ಟ್ ಮಾಡ್ತಾ ಇದ್ದೆ. ಯಾಕಾಯಿತು ಪಾಪಂಜ ಲೈಟ್ ಹಾಕಿ ಹುಣಸೆ ಬೀಜ ಬೆಳ್ಳಗಾಯಿದೆ. ಒಂದು ರೀತಿಯ ಸೂಪರ್. ನೀವು ಮಾಡಿ ತಿನ್ನಿ, ಕಡೆಗೆ ನಂಗೆ ಹೇಳಿ ಹೆಂಗಾಯ್ತು ಅಂದೇಳಿ. ಓಕೆ, ಬಾಯ್ ಬಾಯ್. ಹೆಚ್ಚಿನ ವಿಡಿಯೋಗಳಿಗೆ ನನ್ನನ್ನು ಫಾಲೋ ಮಾಡಿ. ಫೇಸ್ಬುಕ್ ಹಂಗಾರೆ, ಯೂಟ್ಯೂಬ್ ಹಂಗಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.